ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ. ರಂಜಿತ್ ಮತ್ತು ಅಖಿಲಾಂಡೇಶ್ವರಿ ರಮಣ್ ಮತ್ತು ಆಕಾಂಕ್ಷ ಮದುವೆಯಾದ ಸುದ್ದಿಯನ್ನು ನೋಡಿ ಹೊಟ್ಟೆ ಉರಿಯಿಂದ ಉರ್ಕೊಳ್ತಾ ಇದ್ರು. ಇನ್ಮೇಲೆ ನನ್ನ ಮದುವೆ ನಿಲ್ಲಿಸಲು ನಿನಗೆ ಏನು ಸಾಧ್ಯನೋ ಮಾಡ್ಕೊ ಅಂತ ಫೋನ್ ಇಟ್ಲು ಶರಣ್ಯ. ತನ್ನ ಅಮ್ಮನ ಫೋಟೋದ ಬಳಿ ಹೋಗಿ ಕೈ ಮುಗಿದು, ಅಮ್ಮ ನೀನೇ ಜೊತೆಯಲ್ಲಿದ್ದು ಎಲ್ಲವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಬೇಕಮ್ಮ ಅಂತ ಬೇಡ್ಕೊಂಡ್ಲು ಶರಣ್ಯ. ಹೊರಗೆ ಬಂದು ತನ್ನ ಮೊಬೈಲ್ ಮೂಲಕ ಧೀರನ್ಗೆ ಕರೆ ಮಾಡಿದ್ಲು. ಚೆನ್ನೈಗೆ ಹೊರಡಲು ಸಿದ್ಧವಾಗ್ತಾ ಇದ್ದ ಧೀರನ್ ಕರೆಯನ್ನು ಸ್ವೀಕರಿಸಿ ಹಲೋ ಅಂದ. ಏನ್ರಿ, ನಾನು ಶರಣ್ಯ ಮಾತಾಡ್ತಿದ್ದೀನಿ, ಹೇಳಮ್ಮ ಅಂತ ತನ್ನ ಕೆಲಸ ಮುಂದುವರಿಸ್ತಾ. ಪರವಾಗಿಲ್ವೇ, ತುಂಬ ಮರ್ಯಾದೆಯಿಂದನೇ ಮಾತಾಡ್ತಿದ್ದೀರಾ ಅಂದ್ಲು ಶರಣ್ಯ. ನಾನು ಹೊರಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಈಗ ನಿನ್ನ ಜೊತೆ ಜಗಳ ಆಡಲು ನನಗೆ ಸಮಯ ಇಲ್ಲ. ಎಲ್ಲಿಗೆ? ತಾಂಜಾವೂರಿಗೆ. ಇಲ್ಲ, ಚೆನ್ನೈಗೆ. ಅಷ್ಟಕ್ಕೂ ನೀನು ಯಾಕೆ ಕರೆ ಮಾಡಿದೆ? ಅದಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕು ಅನ್ನಿಸ್ತು. ಸರಿ, ಹೋಗಿ ಬನ್ನಿ. ಸರಿ, ನೀವು ಚೆನ್ನೈಗೆ ಹೋಗೋದಾದರೆ ನಮ್ಮ ಮನೆ ಕಡೆ ಇರೋ ರಸ್ತೆ ಅಲ್ತಾನೆ ಹೋಗ್ತೀರಾ? ಹೋಗಬೇಕು ಅಂದ್ಲು. ಯಾಕೆ ಅಂದ. ನಿಮ್ಮಪ್ಪ ಹೊಸದಾಗಿ ಏನಾದರೂ ರಸ್ತೆ ನಿರ್ಮಿಸಿದಾರಾ ಅಂತ ಕೇಳ್ದ ಧೀರ. ಇಲ್ಲಿ ನೋಡಿ, ಸುಮ್ಮನೆ ಯಾವಾಗಲೂ ನಮ್ಮ ಅಪ್ಪನ ಬಗ್ಗೆ ಮಾತನಾಡಬೇಡಿ ಅಂದ್ಲು ಶರಣ್ಯ. ಏನೋ ಗೊತ್ತಿಲ್ಲ, ನಿಮ್ಮ ಅಪ್ಪನ ಬಗ್ಗೆ ಮಾತನಾಡಿದರೆ ನನಗೆ ಹೊಸ ಶಕ್ತಿ ಬಂದಂತಾಗುತ್ತೆ ಶರಣ್ಯ. ನಾನು ನಿಮ್ಮಪ್ಪನ ಬಗ್ಗೆ ಮಾತಾಡ್ಲಾ ಅಂದು. ಧಾರಾಳವಾಗಿ ಮಾತಾಡು. ನಿನ್ನ ಮಾವನ ಬಗ್ಗೆ ನೀನು ಮಾತಾಡು, ನನ್ನ ಮಾವನ ಬಗ್ಗೆ ನಾನು ಮಾತನಾಡ್ತೀನಿ ಅಂದ ಧೀರನ್. ಸರಿ, ವಿಷಯ ಏನು ಅಂತ ಹೇಳು ಅಂದ. ನನ್ನನ್ನು ನೋಡಬೇಕು ಅಂತ ಮನಸ್ಸು ತವಕಿಸ್ತಿದೆಯಾ ಅಂದ ಧೀರನ್. ನಿನ್ನ ಮನಸ್ಸನ್ನು ಏನಾದರೂ ನನ್ನ ಬಳಿ ಕಳ್ಕೊಂಡ್ಬಿಟ್ಟಿದೀಯಾ ಏನು ಅಂದ. ಅದೆಲ್ಲ ನಿಮ್ಮ ಭ್ರಮೆ ಅಂದು ಶರಣ್ಯ. ಮತ್ತು ಯಾಕೆ ಕರೆ ಮಾಡಿದೆ? ಆ ಆಲದ ಮರ ಹತ್ರ ಒಂದು ನಿಮಿಷ ಬಂದು ಹೋಗಿ. ಹೋ, ಆ ಜಾಗದಲ್ಲಿ ಅಷ್ಟೇ ಮೇಡಮ್ಗೆ ಪ್ರೀತಿ ಪ್ರೇಮ ಎಲ್ಲ ಬರುತ್ತೇನೋ ಅಂದ. ಅಸಹ್ಯವಾಗಿ ಮಾತನಾಡಬೇಡಿ. ಪಾಪ, ಪ್ರೇಮ ಅನ್ನೋ ಪದಕ್ಕೆ ಅಸಹ್ಯ ಅಂತಿದೆಯಾ? ಇನ್ನುಳಿದ ವಿಷಯಗಳಿಗೆ ಇನ್ನೇನಂತೀಯೋ ಅಂದ ಧೀರನ್. ಚೀಚಿ, ಹೀಗೆಲ್ಲ ಮಾತನಾಡೋದಾದರೆ ನಾನು ಫೋನ್ ಇಟ್ಬಿಡ್ತೀನಿ ಅಂದ್ಲು. ಹೇಗೆ ಇವಳನ್ನು ನನ್ನ ಹತ್ರ ಸೆಳ್ಕೊಳ್ಳೋದು ಅಂತ ಯೋಚಿಸಿದವನು ಬೆಟ್ಟವನ್ನು ಕಟ್ಟಿ ಎಳ್ದಂತೆ ಇದು ಅಂದ್ಕೊಳ್ತಾ, ಸರಿ ಸರಿ ಬರ್ತೀನಿ ಬಿಡು ಅಂತ ಹೇಳಿ ಫೋನನ್ನು ಕಟ್ ಮಾಡ್ದ. ವೇಗವಾಗಿ ಕೆಳಗಡೆ ಬಂದ ಧೀರನ್. ಅಲ್ಲಿ ಮಗನನ್ನು ಕಂಡ ಪವಿತ್ರ ಲಕ್ಷ್ಮಿ ಜಿಲೇಬಿಯೊಂದನ್ನು ತೆಗೆದು ಮಗನ ಬಾಯಿಗೆ ನೀಡಿದರು. ಏನಮ್ಮ ವಿಷಯ, ಸಿಹಿಯೆಲ್ಲ ಕೊಡ್ತಿದೀಯಾ ಅಂತ ಕೇಳ್ತಾ ಅದನ್ನು ನುಂಗ್ದ. ರಮಣ್ಗೂ ಆಕಾಂಕ್ಷಗೂ ಮದುವೆಯಾಗಿದೆ, ಅದಕ್ಕೆ ಗಂಟಲ್ವರೆಗೂ ಹೋದ ಜಿಲೇಬಿಯನ್ನು ವಾಪಸ್ ಉಗ್ಲಿ ಬಹಳ ಸಂತೋಷ ಪಡಬೇಡಮ್ಮ, ಇದು ಒಳ್ಳೆಯದಕ್ಕಲ್ಲ ಅಂತ ಹೇಳಿ ಹೊರಗಡೆ ಬಂದ ಧೀರನ್. ಕಾರನ್ನು ಬಹಳ ವೇಗವಾಗಿ ಚಲಾಯಿಸ್ಕೊಂಡು ಬಂದವನು ದೇವಾಲಯದ ಬಳಿ ವಾಹನವನ್ನು ನಿಲ್ಲಿಸಿ ಅಲ್ಲಿ ಆಲದ ಮರದಡಿಯಲ್ಲಿ ಕಣ್ಣು ಮುಚ್ಕೊಂಡು ಕುಳಿತಿದ್ದ ಶರಣಳನ್ನು ನೋಡ್ದ. ಹತ್ರ ಹೋದವನು, ಹಲೋ ಶರಣ್ಯ, ನಮ್ಮ ಮದುವೆ ಬಗ್ಗೆ ಬಹಳ ಕನಸು ಕಾಣ್ತಿದೆಯಾ ಅನ್ನಿಸ್ತಿದೆ ಅಂದ. ಕಣ್ರೆಪ್ಪೆ ಬೆಚ್ಚಿದವಳು ಅಲ್ಲಿದ್ದ ಧೀರನನ್ನು ಕಂಡು, ನಿಮಗಾಗಿನೇ ಕಾಯ್ತಾ ಇದ್ದೆ ಅಂದ್ಲು. ಈ 2 ಚೀಟಿಗಳಲ್ಲಿ ಒಂದನ್ನು ಎತ್ತಿ ಅಂದ್ಲು. ಆಗಲೇ ಆ ಮರದಡಿಯಲ್ಲಿ 2 ಚೀಟಿಗಳನ್ನು ಸುರುಳಿ ಸುತ್ತಿ ಹಾಕಲಾಗಿತ್ತು. ಅವನಿಗಾಗಿ ಅವಳು ಇಟ್ಟಿದ್ಲು. ಅದನ್ನು ನೋಡಿದವನು, ಏನಿದು, ನೀವೇ ನನಗಾಗುವ ಗಂಡನ ಅಂತ ತಿಳಿಯಲು ಅಂದ್ಲು. ನಮ್ಮಮ್ಮ ಯಾರೋ 100 ರೂಪಾಯಿಗೆ ಹೇಳಿದ ಜೋಯಿಸವನ್ನು ನಂಬಿ ನೀನೇ ನನಗಾಗೋ ಹುಡುಗಿ ಅಂತಾರೆ. ಆದರೆ ನೀನಂದರೆ ಚೀಟಿಯಲ್ಲಿ ಹೆಸರು ಬರೆದು ಹಾಕಿ ಇದೇ ನಿಜ ಅಂತೀಯಾ? ನಿಮ್ಗೆ ಯಾರಿಗೂ ಸ್ವಂತ ಬುದ್ಧಿನೇ ಇಲ್ವಾ ಅಂದ ಧೀರನ್. ನಾನು ಬೇರೆಯವ್ರು ಹೇಳೋದನ್ನು ನಂಬೋದಿಲ್ಲ, ನನ್ನ ಅಮ್ಮ ಹೇಳೋದನ್ನು ನಂಬ್ತೀನಿ. ಈ ಮರದಡಿಯಲ್ಲಿ ನನ್ನ ಅಮ್ಮ ಇರ್ತಾರೆ ಅಂತ ಹೇಳ್ತಿದ್ರೆ ಅಲ್ವಾ, ನಾನು ನನ್ನ ಅಮ್ಮನನ್ನು ನೋಡೇ ಇಲ್ಲ. ನನಗೆ ಯಾಕೋ ಇಲ್ಲಿಗೆ ಬಂದಾಗಿಂದ ನಮ್ಮ ಅಮ್ಮ ಇಲ್ಲೇ ಇದ್ದಾರೆ ಅನ್ನಿಸ್ತಿದೆ. ಅದಕ್ಕೆ ನೀವು ನನಗಾಗುವವರ ಅಂದರೆ ಮದುವೆ ಆಗೋರಾ ಇಲ್ವಾ ಅಂತ ಈ ಚೀಟಿ ಹಾಕಿ ನೋಡ್ತಿದ್ದೀನಿ. ಒಂದು ವೇಳೆ ಇದರಲ್ಲಿ ಇಲ್ಲ ಅಂತ ಬಂದರೆ ಏನು ಮಾಡ್ತೀಯಾ ಅಂದ ಧೀರನ್. ನಮ್ಮಮ್ಮ ಹೇಳಿದ್ದೇ ಸರಿ ಅಂತ ನಾನು ಇಲ್ಲಿಂದ ಎದ್ದು ಹೊರಟು ಹೋಗ್ತೀನಿ ಅಂದ್ಲು. ಹೌದು ಅಂತ ಬಂದರೆ ಏನು ಮಾಡ್ತೀಯಾ ಅಂದ. ಬರಲಿ, ಆಮೇಲೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಅಂದ್ಲು. ನಾನು ಚೀಟಿ ಎತ್ತೋದೇ ಇಲ್ಲ ಅಂದ ಧೀರನ್. ಪ್ಲೀಸ್ ಎತ್ತಿ ಅಂದ್ಲು. ಇಲ್ಲ ಅಂತ ಬಂದರೂ ಹೋಗೋದಿಲ್ಲ ಅಂತ ಹೇಳು, ಆಗ ಎತ್ತೀನಿ ಅಂತ ಧೀರನ್. ಅದನ್ನು ಆಮೇಲೆ ನೋಡೋಣ, ಈಗ ನೀವು ಚೀಟಿಯನ್ನು ಎತ್ತಿ ಅಂದ್ಲು ಶರಣ್ಯ. ಇಲ್ಲ ಅಂತ ಬಂದರೂ ನಾನು ನಿನ್ನನ್ನು ಬಿಡೋದೇ ಇಲ್ಲ ಅಂದ ಧೀರನ್.
ಒಂದು ರೀತಿಯ ಧ್ವನಿಯಲ್ಲಿ. ಈಗ ಎತ್ತಿ ಅಂದ್ಲು. ನಾನು ಮನೆಗೆ ಹೋಗಬೇಕು, ಅಪ್ಪ ಹುಡುಕ್ತಾರೆ, ಸಮಯ ತುಂಬ ಆಗ್ತಿದೆ ಅಂದಾಗಷ್ಟೇ ಅವನಿಗೆ ಚೆನ್ನೈಗೆ ಹೋಗಬೇಕು ಅನ್ನೋದು ನೆನಪು ಬಂತು. ಒಂದು ಚೀಟಿಯನ್ನು ತೆಗೆದು ನೀಡ್ತಾ ಅವಳ ಮುಖವನ್ನು ನೋಡ್ದ ಧೀರನ್. ತುಂಡು ಚೀಟಿಯನ್ನು ಕೈಲಿಟ್ಕೊಂಡು ಮೇಲೆ ನೋಡಿ ತನ್ನ ಅಮ್ಮನನ್ನು ಮನಸ್ಸಿನಲ್ಲೇ ಸ್ಮರಿಸ್ಕೊಂಡ್ಳು. ಅದನ್ನು ಬಿಡಿಸಿ ನೋಡಿದ್ಲು. ಅವಳ ಕಣ್ಗಳು ಅರಳೋದನ್ನು ಕಂಡ ಧೀರನ್ ಏನಾಗಿರಬಹುದು ಅಂತ ಅವನು ಅವಳನ್ನೇ ನೋಡ್ತಾ ಇದ್ದ. ಅದರಲ್ಲಿ ಅವನು ತನಗಾಗುವವನೇ, ಅಂದರೆ ಮದುವೆ ಆಗೋವನೇ ಅಂತ ಬಂದ ತಕ್ಷಣ ಒಂದು ಕ್ಷಣನೂ ತಡ ಮಾಡದೆ ಹತ್ತಿರ ಬಂದು ಅವನ ಹೆಗಲಿಗೆ ವಾಲಿ ಅಮ್ಮ ಹೌದು ಅಂತ ಹೇಳಿಬಿಟ್ರು ಅಂದ್ಲು. ಅಲ್ಲಿವರೆಗೆ ತಡೆ ಹಿಡಿದಿದ್ದ ಅವಳ ಉಸಿರು ಹಗುರ ಆಯಿತು. ಈ ಯಶಸ್ಸು ಮುಂದೆ ನಡೆಯಲಿರುವ ಕಾರ್ಯಗಳಿಗೆ ಮೊದಲ ಹೆಜ್ಜೆಯಾಗಿದೆ ಅಂತ ಯೋಚಿಸ್ತಾ ಧೀರನ್ ಇನ್ಮೇಲೆ ನಿನ್ನನ್ನು ಹಕ್ಕಿನಿಂದ ಅಪ್ಕೊಳ್ಬಹುದಲ್ವಾ ಅಂದ. ಇದು ದೇವಸ್ಥಾನ, ಸ್ವಲ್ಪ ದೂರ ಕರ್ಕೊಂಡು ಹೋದ. ಒಂದು ಮರದ ಬಳಿ ನಿಂತು ಈಗ ಅಪ್ಕೊಳ್ಳಾ ಅಂದ. ಇದು ಸಾರ್ವಜನಿಕ ಜಾಗ ಅಂದ್ಲು. ಹಂಗಾದ್ರೆ ಇಲ್ಲಿ ಬೇಡ ಅಂದವಳು ಅವನ ಕೈ ಹಿಡಿದು ಅವನ ವಾಹನ ಇರುವ, ಅಂದರೆ ಅವನ ಕಾರಿರುವ ಜಾಗಕ್ಕೆ ಬಂದು ಈಗ ಓಕೆನಾ ಅಂದ್ಲು. ಕಾರಿನ ಒಳಗೆ ಬಾ. ಅಯ್ಯೋ ಒಂಟಿಯಾಗಿನಾ, ನಾನು ಏನು ಮಾಡೋದಿಲ್ವೇ, ಅದೆಲ್ಲ ತಪ್ಪು. ಹೇಯ್, ಒಂದು ಸಣ್ಣ ಅಪ್ಪುಗೆ ಆಗಲಿ ಮುತ್ತಾಗಲಿ ಸಿಗಲ್ವಾ ಅಂದ. ಸಿಗೋದಿಲ್ಲ ಅಂದ್ಲು ಶರಣ್ಯ. ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂದ. ಯಾವಾಗಲೂ ಸಿಗದ ವಸ್ತುವಿಗೆ ಬೆಲೆ ಹೆಚ್ಚು, ಹಾಗಾಗಿ ಏನೇ ಇದ್ದರೂ ಮದುವೆ ನಂತರನೇ ನೋಡ್ಕೊಳ್ಳೋಣ ಅಂದ್ಲು ಶರಣ್ಯ. ಏಯ್ ಪ್ಲೀಸ್, ನಿನ್ನನ್ನು ಕಂಡ ಕ್ಷಣದಿಂದ ನಿನ್ನ ಮೇಲಿರುವ ಪ್ರೀತಿಯನ್ನು ಹೇಗೆ ಹೇಳಿ ನಿನಗೆ ಅರ್ಥ ಮಾಡಿಸ್ಕೊಳ್ಳೋದು, ಹೇಗೆ ಪ್ರಾರಂಭಿಸಿ ಹೇಗೆ ಮುಗಿಸೋದು ಅಂತ ತಿಳಿತಾ ಇಲ್ಲ. ಒಂದು ಸಣ್ಣ ಅಪ್ಪುಗೆ ನನ್ನ ಮನಸ್ಸಿನಲ್ಲಿರುವ ಪ್ರೀತಿಯ ಹೋರಾಟಕ್ಕೆ ತಾತ್ಕಾಲಿಕ ಪರಿಹಾರ ಆಗುತ್ತೆ. ಅಬ್ಬಬ್ಬಾ, ನೀವು ಮಾತುಗಾರರು, ಮರೆತರೆ ಮನುಷ್ಯನನ್ನೇ ಯಾಮಾರ್ತ್ಬಿಡ್ತೀರಾ. ಎಷ್ಟೇ ಮಾತನಾಡಿದರೂ ಎಲ್ಲವೂ ಮದುವೆ ನಂತರನೇ ಅಂದ್ಲು ಶರಣ್ಯ. ಇಷ್ಟೆಲ್ಲ ಮಾತನಾಡಿದ್ದೀನಿ, ಅದಕ್ಕಾಗಿ ಆದರೂ ಕನಿಕರ ತೋರಿಸ್ಬಾರ್ದಾ ಅಂದ. ಸರಿ ಅಂತ ಒಪ್ಕೊಂಡವಳು ಸುತ್ತಲೂ ನೋಡಿ ಅವನ ಕೆನ್ನೆ ಮೇಲೆ ಮಾತ್ರ ಅಂದ್ಲು. ಕಣ್ಮುಚ್ಚಿ ತನ್ನ ಕೆನ್ನೆಯನ್ನು ತೋರಿಸಿದ್ಲು. ಅವಳ ತುಟಿಗಳ ಅಂದವನ್ನು ಆಸ್ವಾದಿಸಿದವನು ಅಬ್ಬಾ, ಪ್ರಾರಂಭಿಸಿದರೆ ಮುಗಿಸಲಾಗದ ಕವಿತೆಯೊಂದು ಇರೋದು ಈಗಷ್ಟೇ ನೋಡಿದೆ ಅಂದ. ಅರ್ಥ ಆಗುವಂತೆ ಮಾತನಾಡಲು ತಿಳಿಯಲ್ವಾ ನಿಮಗೆ? ಮೊಗ್ಗಾಗಿರುವ ಹೂವನ್ನು ಕಂಡ ದುಂಬಿ ಜೇನು ಕುಡಿಯದೆ ಬಿಡೋದೆ ಏನು ಅಂದವಳಿಗೆ ಅವನು ಹೇಳಿದ ಮಾತಿನ ಅರ್ಥ ಆಗುವಷ್ಟರಲ್ಲಿ ತನ್ನ ತುಟಿಗಳಿಂದ ಜೇನನ್ನು ಹೀರಿಬಿಟ್ಟಿದ್ದ ಧೀರನ್. ಅವಳಿಗೆ ಇದು ಮೊದಲ ಚುಂಬನ. ಅದು ನೀಡಿದ ನಡುಕ, ಆಘಾತ, ರೋಮಾಂಚನ, ಭಯ ಅನ್ನೋ ಎಲ್ಲ ಭಾವನೆಗಳನ್ನ ಅವಳ ಕಣ್ಣುಗಳಲ್ಲಿ ವ್ಯಕ್ತಪಡಿಸಿದ್ಲು. ಅವನಂತೂ ಅವಳ ತುಟಿಗಳನ್ನು ಬೇರ್ಪಡಿಸಲು ಮನಸ್ಸೇ ಇಲ್ಲೇ. ನಾನು ಸವಿದ ಮೊದಲ ಅಮಲು ಇದು. ನಿನ್ನ ತುಟಿ ಸವಿದ ಕ್ಷಣದಲ್ಲಿ ತಿಳಿಯಿತು ಶರಣ್ಯ, ಈ ಅಮಲು ನನ್ನ ಜೀವಮಾನವಿಡೀ ಮುಂದುವರಿಯಲು ನಿನ್ನನ್ನು ಆರಾಧಿಸ್ತೀನಿ ಬಾ ಅಂತ ಮತ್ತೆ ಅವಳ ಬಳಿ ಬಂದು ಮುತ್ತಿಟ್ಟು ದೂರ ಸರಿದ ಧೀರನ್. ಏನು ನಡೆಯಿತೆಂದು ಯೋಚಿಸೋ ಅಷ್ಟರಲ್ಲಿ ಅವನು ಅಪ್ಪಿ ದೂರ ನಿಂತಿದ್ದ. ಆ ಸಮಯದಲ್ಲಿ ಮೊಬೈಲ್ನಲ್ಲಿ ಅಲಾರಂ ಶಬ್ದ ಆಯಿತು. ಆಗಲೇ ಅವನಿಗೆ ವಿಮಾನಕ್ಕೆ ಇನ್ನು ಸ್ವಲ್ಪನೇ ಸಮಯ ಇದೆ ಅಂತ ತಿಳಿದಿದ್ದು. ಸರಿ, ಚೆನ್ನೈವರೆಗೆ ಒಂದು ಕೆಲಸ ಇದೆ, ನಾ ಹೋಗಿ ಬಂದಮೇಲೆ ಉಳಿದಿದ್ದನ್ನು ನೋಡ್ಕೊಳ್ಳೋಣ ಅಂದ. ಹಾಗಂತ ಹೇಳಿ ರಮಣನಿಗೆ ದಿನಾಂಕ ನಿಗದಿಪಡಿಸಲು ಹೊರಟ. ಶರಣ್ಯಳಿಗೂ ಮನೆಗೆ ಹೇಗೆ ಬಂದು ಸೇರಿಕೊಂಡೆ ಅಂತಲೇ ಅವಳಿಗೆ ತಿಳಿದಂಗಾಗಿದ್ಲು. ಇತ್ತ ರಮಣ್ ಔಷಧದ ಗೋದಾಮಿಗೆ ಬಂದವನೇ ವಾಹನವನ್ನು ನಿಲ್ಲಿಸ್ದ. ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಬಂದ ರಮಣ್ನ ಸ್ನೇಹಿತ ಸಿರಾಜ್. ಯಾಕೋ ಇಲ್ಲಿಗೆ ಬರೋಕ್ಕೆ ಹೇಳ್ದೆ, ಏನಾದರೂ ಸಮಸ್ಯೆನಾ ಅಂತ. ನಿನ್ನ ಡ್ರೈವರ್ ಎಲ್ಲಿ ಸಿರಾಜ್ ಅಂತ ಕೇಳ್ದ. ನಂಬಿಕಸ್ಥ ಡ್ರೈವರ್ ಆಗಿದ್ದರಿಂದ ಅವನ ಬಳಿ ಕೀ ಕೊಟ್ಟು ಆಕಾಂಕ್ಷಳನ್ನು ಮನೆಯಲ್ಲಿ ಬಿಡಲು ಹೇಳ್ದ. ಅಂದವನು ಅವನ ಬಳಿ ಮನೆಗೆ ತಲುಪಿದ ತಕ್ಷಣ ಫೋನ್ ಮಾಡು ಅಂತ ಹೇಳಿ ಗೆಳೆಯನನ್ನು ಕರ್ಕೊಂಡು ಹೋದ. ಆಕಾಂಕ್ಷ ತಿರುಗಿ ನೋಡ್ತಾನೆ ಹೊರಟ್ಲು. ಸಿರಾಜ್, ಒಂದು ಪ್ರಮುಖ ವಿಷಯ ಮಾತನಾಡಬೇಕು. ಏನಾಯ್ತೋ, ಆತಂಕ ಪಡಬೇಡ್ವೋ, ನಾನು ಹೇಳೋದನ್ನು ನೀನು ತಕ್ಷಣ ಮಾಡು. ಏನು? ಈ ಗೋದಾಮಿ ಅಂದರೆ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿ ಸುಟ್ಟುಬಿಡು. ಯಾಕೋ, ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಔಷಧಿಗಳಿವೆ ಅಲ್ವಾ? ರಮಣ, ನಿನಗೆ ಔಷಧಿ ಸರಬರಾಜು ಮಾಡೋದು ಯಾರು? ನೀನು. ಅದೇ ಈಗ ಸಮಸ್ಯೆ. ಏನು ಮಚ್ಚ ಸಮಸ್ಯೆ? ನಿನ್ನನ್ನು ಸಿಕ್ಕ ಹಾಕಿಸ್ಲಾ ಅಥವಾ ನಮ್ಮಿಬ್ಬರಿಗೂ ಜಗಳ ತಂದಿಡಲಾ ಗೊತ್ತಿಲ್ಲ. ಯಾರೋ ನೋಡ್ತಿದ್ದಾರೆ, ಅದು ನಮಗೆ ತಿಳಿತಿಲ್ಲ. ನಿನ್ನ ಗೋದಾಮಿನೊಳಗೆ ನನ್ನ ಔಷಧಿ ಕಂಪನಿಯ ವಾಹನ ಒಳಗಡೆ ಹೋಗಿದೆ.
ಅದರಿಂದ ಇಳಿಸಿದ ಔಷಧಿಗಳಲ್ಲಿ ಯಾವುದರಲ್ಲೂ ನನ್ನ ಕಂಪನಿಯ ಹೆಸರೇ ಇಲ್ಲ. ಅದರಲ್ಲಿ ಕಲಬೆರಕೆ ಮಾಡಿದ ಔಷಧಿಗಳನ್ನು ಯಾವುದೋ ಕಂಪನಿ ತಯಾರಿಸಿ ನಮಗೇನೆ ತಿಳಿದಂತೆ ನಿನ್ನ ಗೋದಾಮಿನಲ್ಲಿ ಅಂದರೆ ನಿನ್ನ ಫ್ಯಾಕ್ಟರಿನಲ್ಲಿ ಇಳಿಸಿದೆ. ಇದು ನಿನಗೆ ಹೇಗೋ ಗೊತ್ತಾಯಿತು ಅಂತ ಕೇಳ್ದ ಸಿರಾಜ್. ಹಾಂ, ನಮಗೆ ಶತ್ರುಗಳು ಊರೆಲ್ಲ ಇದ್ದಾರೆ ಕಣೋ. ಹಾಗಾಗಿ ಕಣ್ಮುಚ್ಕೊಂಡು ಮನೆಯಲ್ಲಿ ಕೂರಲು ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ನಿನ್ನ ಫ್ಯಾಕ್ಟ್ರಿನಲ್ಲಿ ನಮ್ಮ ಕಂಪನಿ ಔಷಧಿಗಳನ್ನೆಲ್ಲ ಪರೀಕ್ಷಿಸಲು ಆಳುಗಳನ್ನು ಇಟ್ಟಿದ್ದೀನಿ. ಆ ಔಷಧಿಗಳು ರೋಗಿಗಳ ದೇಹ ಸೇರಿದರೆ ಎಲ್ಲರೂ ಸಾಯೋದು ಖಚಿತ. ಇದು ಹೊರಗೆ ತಿಳಿದ್ರೆ ನಮ್ಮಿಬ್ಬರ ಆಸ್ಪತ್ರೆಗಳನ್ನು ಸೀಲ್ ಮಾಡ್ತಾರೆ. ಜನರ ಮಧ್ಯೆ ನಮ್ಮ ಆಸ್ಪತ್ರೆಗಿರುವ ಹೆಸರು ಹಾಳು ಮಾಡ್ತಾರೆ. ನನ್ನ ಔಷಧಿ ಕಂಪನಿಯನ್ನು ಇಲ್ಲವಾಗಿಸಲು ಯಾರೋ ಒಬ್ಬ ಹೆಣ್ದ ಸಂಚು ಕಣೋ ಇದು ಅಂದ. ಯಾರವನು? ನಮ್ಮ ಗೋದಾಮಿನೊಳಗಡೆ ಆಳುಗಳನ್ನು ಕಳುಹಿಸಿ ಔಷಧಿ ಇಳಿಸುವಷ್ಟು ಶಕ್ತಿಶಾಲಿಯಾದ ವ್ಯಕ್ತಿ ಯಾರು ಅಂದ. ಅವನು ಯಾರು ಅಂತ ಹುಡುಕ್ತಾ ಇದ್ದೀನಿ. ಹತ್ತಿರ ಬಂದಿದ್ದೀನಿ. ಇನ್ನೇನು ಶೀಘ್ರದಲ್ಲಿ ಕಣ್ಣು ಹಿಡಿತೀನಿ. ಆಗ ಇಬ್ಬರನ್ನ ಕಂಡ ಮೆಡಿಕಲ್ ಗೋದಾಮಿನ ಮ್ಯಾನೇಜರ್ ಓಡ್ ಬಂದವನು ರಮಣನಿಗೆ ನಮಸ್ಕರಿಸಿ ಸಿರಾಜ್ಗೂ ಕೂಡ ಎದುರಿಗೆ ನಮಸ್ಕರಿಸ್ದ. ವೇಗವಾಗಿ ಸಿರಾಜ್ ಮ್ಯಾನೇಜರ್ ಬಳಿ ಬಂದು ಔಷಧಿಗಳನ್ನೆಲ್ಲ ಇಳಿಸಿದ್ದಾಯ್ತಾ ಅಂದ. ಸರ್, ನನಗೆ ಮಾಹಿತಿ ಬಂದಿತ್ತು 3 ವಾಹನಗಳಲ್ಲಿ ಔಷಧಿ ಕಳಿಸ್ಕೊಡಲಾಗಿದೆ ಅಂತ. ಆದರೆ ಇಂದು ಬಂದದ್ದು 4 ವಾಹನಗಳು. ಮೊದಲ 3 ವಾಹನಗಳಿಂದ ಔಷಧಿಗಳನ್ನು ಇಳಿಸಲಾಗಿದ್ದು, ಅಲ್ಲಿ 4ನೇದು ನಿಂತಿದೆಯಲ್ಲ, ಆ ವಾಹನದಲ್ಲೇ ಈ ಔಷಧಿಗಳು ಬಂದಿರೋದು. ಒಂದು ವೇಳೆ ಉಳಿದ 3 ವಾಹನಗಳಲ್ಲೂ ಏನಾದರೂ ಕಲಬೆರಕೆ ಔಷಧಿಗಳು ಬಿಡ್ತಿವೆಯಾ ಅಂತ ಇನ್ಮೇಲಷ್ಟೇ ಪರೀಕ್ಷಿಸಬೇಕು ಅಂದ. ಅದನ್ಯಾಕೆ ಇಳಿಸಲಿಲ್ಲ? 3 ವಾಹನಗಳ ಚಾಲಕರು ಹೆಸರು ಈಗಾಗಲೇ ದಾಖಲಿಸಿದ್ದಾರೆ. ಅದನ್ನು ಇಳಿಸಲು ಬಿಟ್ಟೆ. ಆದರೆ ಆ 4ನೇ ವಾಹನ ಚಾಲಕನ ಹೆಸರು ನನ್ನ ಪಟ್ಟಿಯಲ್ಲಿ ಇರಲಿಲ್ಲ ಸರ್. ಅದಕ್ಕೆ ಇಳಿಸ್ಕೊಂಡಿಲ್ಲ ಅಂದ. ಒಂದು ವೇಳೆ ಅದು ಬೇರೆ ಔಷಧಿ ಅಂತ ಪರೀಕ್ಷಿಸಿ ನೋಡಿದ ತಕ್ಷಣವೇ ಇದು ತಪ್ಪು ಔಷಧಿ ಅಂತ ತಿಳಿದು ವಾಹನವನ್ನು ಅಲ್ಲೇ ನಿಲ್ಲಿಸಿದ್ದೀನಿ ಸರ್. ಸಿರಾಜ್ ರಮಣನ್ ಬಳಿ ವೇಗವಾಗಿ, ನಿನ್ನ ಗೋದಾಮಿನಿಂದ ತಾನೇ ವಾಹನ ಬಂದಿರೋದು? ಹೇಗೋ ತಪ್ಪಾಯಿತು. ಹೌದು ಕಣೋ ಮಚ್ಚ, ನಮಗೆ ಶತ್ರುಗಳು ಹೆಚ್ಚು ಅನ್ನೋ ಕಾರಣಕ್ಕೆ ಯಾವಾಗಲೂ ನಿನ್ನ ಕಂಪನಿಗೆ ಔಷಧಿ ಹೋಗುವಾಗ ನಾನು ಹೇಳುವ ಚಾಲಕನ ಬಳಿ ಅಂದರೆ ಡ್ರೈವರ್ ಬಳಿ ಮಾತ್ರನೇ ಔಷಧಿ ಕಳಿಸ್ಬೇಕು ಅಂತ ನಾನು ನಿಯಮ ಹಾಕಿದ್ದೀನಿ. ಆದರೆ ಇಂದು ಸಂಬಂಧವೇ ಇಲ್ಲದಂಥ ಒಬ್ಬ ಡ್ರೈವರ್ ನಾ ಹೇಳಿದೆ ತಕ್ಷಣ ಇಲ್ಲಿಗೆ ಬಂದಿದ್ದಾನೆ. ಆ ಮಾಹಿತಿ ನಂಗೆ ಬಂದಿದೆ. ಆ ನಿಯಮವೇ ಇಂದು ನಮ್ಮನ್ನು ಕಾಪಾಡಿದೆ ಕಣೋ. ಅಷ್ಟರಲ್ಲಿ ಸಿರಾಜ್ಗೆ ಫೋನ್ ಬಂತು. ನಕಲಿ ಮಾತ್ರೆಗಳು ನಿಮ್ಮ ಕಂಪನಿಯಲ್ಲಿದೆ ಅಂತ. ಮಾಹಿತಿ ಬಂದಿದ್ದು ಆರೋಗ್ಯ ಇಲಾಖೆಯಿಂದ ತಪಾಸಣೆಗೆ ಅಧಿಕಾರಿಗಳು ಬರ್ತಿದ್ದಾರೆ ಅಂತ ಮಾಹಿತಿ. ಎಷ್ಟೇ ಲಕ್ಷ ಕೋಟಿಗಳು ನಷ್ಟ ಆದರೂ ಪರವಾಗಿಲ್ಲ, ಒಪ್ಕೊಳ್ಬಹುದು. ಆದರೆ ರಮಣನಿಗಿರುವ ಭಯವೇಕೆ ಅಂತ ಯೋಚಿಸಿದ ಸಿರಾಜ್ ಅಲ್ಲಿದ್ದ ತನ್ನ ಆಳುಗಳಿಗೆ ಕರೆ ಮಾಡ್ದ. ಎಲ್ಲ ಸಿಬ್ಬಂದಿಯೂ ಹೊರಗೆ ಬನ್ನಿ ಅಂದವನು ಮ್ಯಾನೇಜರ್ಗೆ ಬೆಂಕಿ ಹಚ್ಚಲು ಹೇಳ್ದ. ಸಿರಾಜ್ ರಮಣ್ ಬಳಿ, ಮಚ್ಚ ನೀ ಹೋಗು, ಆಕಾಂಕ್ಷ ನಿಂಗಾಗಿ ಕಾಯ್ತಿರ್ತಾಳೆ. ನಿನಗೆ ಈಗಷ್ಟೇ ಮದುವೆಯಾದ ಅಲ್ವಾ? ಈ ವಿಷಯ ತಿಳಿದ ಮುಖ್ಯಸ್ಥರೆಲ್ಲ ಮನೆಗೆ ಬರಬಹುದು. ಮನೆಗೆ ಹೋಗು, ಉಳಿದಿದ್ದನ್ನು ನಾನು ನೋಡ್ಕೋತೀನಿ ಅಂದ. ಓಕೆ, ಆ ಡ್ರೈವರ್ ನಾನು ನೋಡ್ಕೊಳ್ತೀನಿ. ನಿನ್ನಿಂದ ಸಾಧ್ಯ ಆದರೆ ವಿಚಾರಿಸು, ಇಲ್ಲಾಂದರೆ ಅವನನ್ನು ಮನೆಗೆ ಕರ್ಕೊಂಡು ಬಾ, ಅಲ್ಲೇ ನೋಡ್ಕೊಳ್ಳೋಣ ಅಂತ ಹೇಳಿ ಮನೆಗೆ ಹೊರಟ ರಮಣ್. ಇತ್ತ ಮನೆಯಲ್ಲಿ ಆಕಾಂಕ್ಷಳ ಮುಖದಲ್ಲಿ ಮದುವೆಯಾದ ಸಂತೋಷ ಉಕ್ಕಿ ಹರಿತಾ ಇದ್ರು. ಜೋಡಿಯಾಗಿ ಈ ಮನೆಗೆ ಕಾಲಿಡಬೇಕು, ಇಬ್ಬರಿಗೂ ಆರತಿ ಎತ್ತಬೇಕು. ಆದರೆ ಇಬ್ಬರು ಮಾತ್ರ ಇನ್ನೂ ಬರಲಿಲ್ವಲ್ಲ ಅನ್ನೋ ಬೇಸರ ಒಂದೆಡೆ. ಆದರೆ ಅಷ್ಟೊಂದು ಗಾಬರಿಯಿಂದ ಔಷಧಿ ಕಂಪನಿಗೆ ಹೋದ್ರಲ್ವಾ, ಅಲ್ಲಿ ಏನು ಸಮಸ್ಯೆನೋ, ಒಂದು ವೇಳೆ ಕಾಶಿರಾಜನ ಮಗನಿಂದ ಏನಾದರೂ ತೊಂದರೆ ಉಂಟಾಯ್ತಾ ಅನ್ನೋ ಆಲೋಚನೆ ಇನ್ನೊಂದೆಡೆ ಕಾಡ್ತಿತ್ತು ಆಕಾಂಕ್ಷಳಿಗೆ. ಮದುವೆಯಾದ ಹೆಣ್ಣು ಗಂಡನ ಮನೆಗೆ ಕಾಲಿಡುವಾಗ ಗಂಡನ ಜೊತೆನೇ ಜೋಡಿಯಾಗಿ ಹೋಗಬೇಕೆಂಬ ಕಾರಣಕ್ಕೆ ಅವಳು ಸೆಕ್ಯೂರಿಟಿಗಾಗಿ ಮೀಸಲಿಟ್ಟಿದ್ದಂಥ ಜಾಗದಲ್ಲಿ ಕುಳಿತಿದ್ಲು. ಒಳಗಡೆ ಬಂದವನು ರಮಣ್ ಅವಳು ಅಲ್ಲಿ ಕುಳಿತಿರೋದನ್ನು ಕಂಡು, ಇಲ್ಲಿ ಏನು ಮಾಡ್ತಿದ್ದೀಯಾ ಅಂದ. ಮದುವೆಯಾಗಿ ಬಂದಿದ್ದರಿಂದ ಕೆಲವು ಸಂಪ್ರದಾಯಗಳೆಲ್ಲ ಇವೆ ಅಲ್ವಾ, ಅದಕ್ಕೆ ನಿಮಗಾಗಿ ಕಾಯ್ತಿದ್ದೀನಿ ಅಂದ್ಲು. ಡಾಕ್ಟರ್ ಲಕ್ಷ್ಮಿ ಅವರು, ಅವರ ಪತಿ ಮತ್ತು ವಿಜಯ್, ಚಿಂತಾಮಣಿ ಅಂತ ಎಲ್ಲರೂ ಇದ್ದಿದ್ದರಿಂದ ಅವಳನ್ನು ಏನು ಅಂದೆ. ಒಳ್ಳೆ ಹುಡುಗನಂತೆ ನಮ್ಮ ಹೀರೋ ಅಲ್ಲಿಗೆ ಬಂದ ರಮಣ್. ಇಬ್ಬರು ಜೋಡಿಯಾಗಿ ಬಂದು ನಿಂತು ನಂತರ ಡಾಕ್ಟರ್ ಲಕ್ಷ್ಮಿ ಆರತಿಯನ್ನು ಬೆಳಗಿ ಒಳಗಡೆ ಕರ್ಕೊಂಡ್ರು. ಅವನ ಮುಖದಲ್ಲಿ ಅಷ್ಟೊಂದು ಗೊಂದಲ ಇರೋದನ್ನು ಕಂಡ ಅವಳಿಗೆ ಮನಸ್ಸಿನಲ್ಲಿ ಏನೋ ಒಂಥರ ಆಯಿತು. ಸಾಂಪ್ರದಾಯಕ್ಕಾಗಿ ಕೆಲವು ಶಾಸ್ತ್ರಗಳನ್ನು ಮಾಡಿದಾಗ ಮನೆಯೊಳಗಿನ ಪೂಜಾ ಕೋಣೆಗೆ ಹೋಗಿ ದೀಪ ಹಚ್ಚಿ
ಡಾಕ್ಟರ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ. ಏನನ್ನಿಸ್ತೋ ಗೊತ್ತಿಲ್ಲ, ಚಿಂತಾಮಣಿ ಅಕ್ಕನ ಕಾಲಿಗೂ ಕೂಡ ಅಲ್ಲೇ ನಿಲ್ಲಿಸಿ ಇಬ್ಬರು ಕೂಡ ಆಶೀರ್ವಾದ ತಗೊಂಡ್ರು. ಅವರ ಕಾಲಿಗೂ ಬಿದ್ದು ನಾವು ದಂಪತಿಗಳಿಬ್ಬರು ಆಶೀರ್ವಾದವನ್ನು ಪಡ್ಕೊಂಡ್ರು. ಚಿಂತಾಮಣಿಗಂತೂ ಆಶ್ಚರ್ಯ ಆಯಿತು. ಇದುವರೆಗೂ ತಮ್ಮ ಅಂತ ಅಂದ್ಕೊಂಡಿದ್ಲು. ತಮ್ಮನ ಒಬ್ಬ ಕೆಲಸದವಳು ಅಂತ ಭಾವಿಸಿದ್ರಿಂದ ಅದನ್ನು ಕಂಡು ತುಂಬಾ ಖುಷಿಪಟ್ಲು. ನವದಂಪತಿಗಳು ಏನಾದರೂ ಮಾತನಾಡಲಿ ಅಂತ ಅಂದ್ಕೊಂಡು ಹಿರಿಯರು ಪಕ್ಕಕ್ಕೆ ಸರಿಯಲು ಅಲ್ಲಿದ್ದ ರಮಣ್ ಜಾರ್ಕೊಂಡ. ಡಾಕ್ಟರ್ ವಿಜಯ್ ಮತ್ತು ಆಕಾಂಕ್ಷ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಿಕೊಂಡ್ರು. ರಮಣ್ ಮೇಲೆ ಹೋದ ತಕ್ಷಣ ಇಬ್ಬರು ಅವನ ಹಿಂದೆನೇ ಬಂದು ನಿಂತರು. ಮೇಲೆ ಬಂದ ತಕ್ಷಣ ಸಿರಜ್ಗೆ ಕರೆ ಮಾಡ್ದ ರಮಣ್. ಏನು ಮಚ್ಚ, ಬೆಂಕಿ ಹಚ್ಚಿದ್ದಾಯ್ತಾ ಅಂತ. ಎಲ್ಲವೂ ಮುಗಿದು ಬೋಧಿಯಾಗಿದೆ, ಅಷ್ಟೇ ಬಿಡು ಮಚ್ಚ, ಇದಕ್ಕಿಂತ ದೊಡ್ಡದಾಗಿ ನಿರ್ಮಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಕೆಲಸ ಮಾಡ್ದನ್ನ ಹಿಡಿದು ಅವನ ಕುತ್ತಿಗೆ ಕಚ್ಚಿ ಹುಗುಳ್ಬೇಕು ಕಣೋ ಅಂದ. ಇತ್ತ ವಿಜಯ್ ಅವರ ಮೊಬೈಲ್ ಸತತವಾಗಿ ರಿಂಗ್ ಆಗ್ತಿರಲು ಫೋನ್ ಮೇಲೆ ಗಮನ ಇಟ್ಟಿದ್ದ ರಮಣ್ ಹಿಂತಿರುಗಿ ಅಲ್ಲಿ ನಿಂತಿದ್ದ ಇಬ್ಬರನ್ನ ನೋಡಿ ಏನು ಅನ್ನುವಂತೆ ನೋಡ್ದ. ವಿಜಯ್ ವೇಗವಾಗಿ, ಅಣ್ಣ, ನಿನ್ನೆ ದೊಡ್ಡಪ್ಪ ನನ್ನ ಬರೋಕ್ಕೆ ಹೇಳಿದ್ರಲ್ವಾ, ನಾನು ಹೋಗಿ ನೋಡ್ಕೊಂಡು ಬರಲಾ ಅಂತ ಕೇಳ್ದ. ಸಿರಜ್ ಬಳಿ ಆಮೇಲೆ ಕರೆ ಮಾಡ್ತೀನಿ ಕಣೋ ಅಂತ ಹೇಳ್ದವನು ವಿಜಯ್ ಬಳಿ ಹೋಗ್ಬಾ ಅಂದಾಗ ಅವನಿಗೆ ದೊಡ್ಡಪ್ಪ ಅಂತ ತಕ್ಷಣವೇ ನೆನ್ಪು ಬಂತು. ಇಷ್ಟೊತ್ತಿಗೆ ನನ್ನ ಮದುವೆ ವಿಷಯ ಅವ್ರಿಗೆ ತಿಳಿದಿರುತ್ತಲ್ವ, ಆದರೆ ಇಲ್ಲಿವರೆಗೂ ಫೋನ್ ಕೂಡ ಮಾಡಲಿಲ್ವಲ್ಲ, ಏನೋ ಎಡವಟ್ಟಾಗಿದೆ. ಒಂದು ವೇಳೆ ಕೋಪಗೊಂಡಿದ್ದಾರಾ, ಇಲ್ಲ ಏನು ಮಾಡ್ತಿದ್ದಾರೆ? ಅವನಿಗೆ ಹಲವು ಯೋಚನೆಗಳು ಬಂದವು. ಆಕಾಂಕ್ಷಳಿಗೆ ಭಯ ಆಯಿತು. ಕಾಶಿರಾಜ ಯಾಕೆ ವಿಜಯನನ್ನು ಕರೀತಿದ್ದಾರೆ? ಒಂದು ವೇಳೆ ನೀನೇ ನನ್ನ ಮಗ ಅಂತ ಹೇಳಿಬಿಡ್ತಾರಾ ಏನು? ವಿಜಯಣ್ಣನನ್ನು ಇವ್ರ ವಿರುದ್ಧ ತಿರುಗಿಸ್ಬಿಡ್ತಾರಾ ಅನ್ನೋ ಆತಂಕ ಆವರಿಸ್ಕೊಳ್ತು ಆಕಾಂಕ್ಷಗೆ. ವಿಜಯ್ ಕೆಳಗಡೆ ಹೋಗಲು ವೇಗವಾಗಿ ಇಳಿದು ಬಂದ ತಕ್ಷಣ ಆಕಾಂಕ್ಷ ವಿಜಯಣ್ಣ ಅಂದ್ಲು. ಹೇಳಮ್ಮ ಅಂದ ವಿಜಯ್. ನನಗೊಂದು ಮಾತು ಕೊಡ್ತೀರಾ? ತಂಗಿಗಾಗಿ ಅಷ್ಟನ್ನು ಮಾಡೋದಿಲ್ವಾ ಏನು ಬೇಕು ಅಂದ. ಯಾವುದೇ ಸಂದರ್ಭ ಬಂದರೂ DNA ಟೆಸ್ಟ್ ರಿಸಲ್ಟನ್ನು ಬದಲಾಯಿಸೋಲ್ಲ ಅಥವಾ ಮುಚ್ಚಿಟ್ಟು ಹೇಳೋದಿಲ್ಲ ಅಂತ. ಏನು ಪ್ರಶ್ನೆ ಆಕಾಂಕ್ಷ ಇದು? ನನ್ನ ಅಣ್ಣನಿಗೆ ಸಂಬಂಧಿಸಿದ ವಿಷಯವನ್ನು ನಾನು ಬದಲಾಯಿಸ್ತೀನಾ? ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ರಮಣ್ ಸರ್ ವಿರುದ್ಧ ನಿಲ್ಲಬೇಕಾದ ಸಂದರ್ಭ ಬಂದರೆ ಅವಳ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು, ಈಗ ಬಂದ ನೀವೇ ಇಷ್ಟೊಂದು ಪ್ರೀತಿಯಿಂದಿರುವಾಗ ಏನೂ ತಿಳಿದ ವಯಸ್ಸಿನಿಂದ ನಾನು ಅಣ್ಣನ ಹಿಂದೆನೇ ಸುತ್ತುತ್ತಿದ್ದೀನಿ, ನಾನೇ ಯಾಕೆ ಬದಲಾಗ್ತೀನಿ? ನಿಂಗೊಂದು ವಿಷಯ ಗೊತ್ತಾ? ಸಾಮಾನ್ಯವಾಗಿ ಕೋಪಗೊಳ್ಳುವ ರಮಣ್ಣಣ್ಣ ಚಿಕ್ಕಂದಿನಿಂದ ಇಲ್ಲಿವರೆಗೆ ನನ್ನನ್ನು ಹೊಡೆದೇ ಇಲ್ಲ. ನಾನು ತಪ್ಪೇ ಮಾಡಿದರೂ ಅದನ್ನು ಹಾಗೆ ಮಾಡಬಾರ್ದು ವಿಜಯ್, ಹೀಗೆ ಮಾಡಬೇಕು ಅಂತ ಹೇಳಿಕೊಟ್ರೆ ಹೊರತು ಒಂದು ಬಾರಿ ಕೂಡ ಹೊಡೆದಿಲ್ಲ. ಒಂದಿನವೂ ನನ್ನ ಬಳಿ ಮಾತನಾಡದೆ ಇದ್ದಿದ್ದೇ ಇಲ್ಲ. ಇಬ್ಬರು ಜೊತೆಯಲ್ಲೇ ಊಟ ಮಾಡ್ತೀವಿ. ಹೀಗೆ ಯಾವುದರಲ್ಲೂ ನನ್ನ ಬಿಟ್ಕೊಡ್ದ ನನ್ನ ಅಣ್ಣ, ನಾನು ಮಾತ್ರ ಹೇಗೆ ಅವನ್ನ ಬಿಟ್ಕೊಡ್ಲಿ? ನೀವು ಹೋಗುವ ಜಾಗ ಆಗಿದೆ ಅಣ್ಣ. ಆಕಾಂಕ್ಷ, ದೊಡ್ಡಪ್ಪ ಯಾವಾಗಲೂ ಅಣ್ಣನ ಮೇಲೆ ಪ್ರೀತಿಯಿಂದಲೇ ಇರ್ತಾರೆ. ಬಹುಶಃ ನೀನು ಬಂದಮೇಲೆ ಅಣ್ಣ ಅವ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಕೋಪದಲ್ಲಿದ್ದಾರೋ ಏನೋ ಅನಿಸುತ್ತೆ. ಅದಕ್ಕೆ ಮದುವೆಗೆ ಬರಲಿಲ್ವೇನೋ. ಅದನ್ನು ಬಿಡು, ನಾನೀಗ ಹೋಗಿ ಸರಿಪಡಿಸಿ ಬಂದುಬಿಡ್ತೀನಿ, ಸರಿನಾ ಅಂದ. ಸರಿ ಹೇಳಿ ಹೋಗುವ ಅವನನ್ನೇ ನೋಡ್ತಾ ಇದ್ದ. ಅವಳಿಗೆ ಭಯದ ಉಂಡೆಯೊಂದು ಮನಸ್ಸಿನಲ್ಲಿ ಉರುಳ್ತಲೇ ಇತ್ತು. ಏನೋ ಒಂದು ಮನಸ್ಸನ್ನು ಒತ್ತಡಕ್ಕೆ ಸಿಲುಕಿಸಲು ಕೋಣೆಗೆ ಹೋದ ತಕ್ಷಣ ಉಡುಪು ಬದಲಾಯಿಸಿ ವಿಜಯ್ ಬರುವಿಕೆಗಾಗಿ ತೋಟದಲ್ಲಿ ಹೋಗಿ ನಡೆದಾಡಲು ಪ್ರಾರಂಭಿಸಿದ್ಲು. ಇತ್ತ ವಿಮಾನದ ಮೂಲಕ ಚೆನ್ನೈಗೆ ಬಂದಿಳಿದ ಧೀರನ್ನ ಸ್ವಾಗತಿಸಲು ಬಂದವನು, ಸರ್, ನಮ್ಮ ಪ್ಲ್ಯಾನ್ ಉಲ್ಟಾ ಆಗೋಯ್ತು. ಆ ಔಷಧದ ಗೋದಾಮಿಗೆ ರಮಣ್ ಮತ್ತು ಸಿರಜ್ ಸೇರಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಅಂದ. ನಾವು ಒಂದನ್ನು ಅಂದ್ಕೊಂಡ್ರೆ ಅದು ನಡೆಯದೆ ಹೋದ್ರಿಂದ ಅವನಲ್ಲಿದ್ದ ಆಕ್ರೋಶ ಉಕ್ಕಿ ಹರಿಯಿತು. ಮರುಕ್ಷಣನೇ ರಮಣ್ ಮನೆಯಲ್ಲಿರುವ ಮ್ಯಾನೇಜರ್ಗೆ ಕರೆ ಮಾಡ್ದ. ಲೈ, ಅಲ್ಲಿ ಏನು ಮಾಡ್ತಿದೀಯಾ? ಇಲ್ಲಿ ಮನೆಯಲ್ಲಿ ಇದ್ದೀನಿ ಸರ್. ಆ ರಮಣ್ ಮತ್ತು ಆಕಾಂಕ್ಷ ಏನು ಮಾಡ್ತಿದ್ದಾರೆ ಅಂದ. ಆಕಾಂಕ್ಷ ನನ್ನ ಕಣ್ಣೆದುರೇ ತೋಟದಲ್ಲಿ ನಡೆದಾಡ್ತಿದ್ದಾಳೆ. ಸರ್, ನೀನೇನು ಮಾಡ್ತಿದೀಯಾ? ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಈಗಲೇ ಅವಳನ್ನು ಮುಗಿಸ್ಬಿಡು. ತಡೆಯಲು ಯಾರು ಬಂದರೂ ನಾಶ ಮಾಡು. ಉಳಿದಿದ್ದನ್ನು ನಾನು ನೋಡ್ಕೋತೀನಿ ಅಂದ. ಸರ್, ರಮಣ್ ಮನೆಯಲ್ಲೇ ಇದ್ದಾರೆ. ಹೌದಾ? ಹಾಗಾದರೆ ಒಳ್ಳೆಯದೇ ಆಯಿತು. ಇಲ್ಲಿ ನನ್ನ ವಿರೋಧ ಹಾಗೆಯೇ ತೋರಿಸ್ಬೇಕು ಅಲ್ವಾ? ಈಗಲೇ ಹೋಗಿ ಮುಗಿಸು. ನಾನು ಏರ್ಪೋರ್ಟ್ನಿಂದ ನನ್ನ ಮನೆಗೆ ಹೋಗೋದ್ರೊಳಗೆ ಇದು ನಡೀಬೇಕು. ಆ ಸುದ್ದಿ ನನಗೆ ತಲುಪಬೇಕು. ಅದನ್ನು ಮುಗಿಸಿದ ತಕ್ಷಣವೇ ಹೇಗಾದರೂ ಮಾಡಿ ಎಸ್ಕೇಪ್ ಆಗಿಬಿಡು. ನಿನ್ನ ಜೀವಮಾನದಲ್ಲಿ ಕಾಣದಷ್ಟು ಹಣವನ್ನು
ನಿನಗೆ ನಾನು ಕೊಡ್ತೀನಿ. ನೀ ಸಿಕ್ಬಿದ್ರೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂದವನು ಕರೆಯನ್ನು ಕಟ್ ಮಾಡ್ದ. ಇತ್ತ ಆಕಾಂಕ್ಷ ತೋಟದಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನಡೆದಾಡ್ತಿರುವಾಗ ಅಲ್ಲಿಗೆ ಬಂದ ಚಿಂತಾಮಣಿ ಸೆರೆಮನೆಯಲ್ಲಿ ಬಂಧಿಸಿಟ್ಟಿರುವ ಜನರಿಗೆ ಊಟ ತಗೊಂಡು ಹೋಗ್ತಿದ್ಲು. ಅಕ್ಕ, ಇವತ್ತು ಅವರಿಗೆ ಏನು ಊಟ? ಇವತ್ತು ನಿಮಗೆ ಮದುವೆ ಆಗಿರೋದ್ರಿಂದ ಪಾಯಸದ ಊಟ ಜೊತೆ. ಅಕ್ಕ, ನಾನು ಬಂದು ಬಡಿಸ್ಲಾ ಅಂದ್ಲು. ಸರಿ ಬಾ ಅಮ್ಮ ಅಂದ ತಕ್ಷಣ ಅವಳು ಕೂಡ ಅಲ್ಲಿಗೆ ಹೊರಟಳು. ಮಾಡಿಯ ಮೇಲೆ ನಿಂತಿದ್ದ ರಮಣ್ ಅವಳು ಸೆರೆಮನೆಗೆ ಯಾಕಾಗಿ ಹೋಗ್ತಿದ್ದಾಳೆ ಅನ್ನೋ ಆಲೋಚನೆಯೊಂದಿಗೆ ಮೆಲ್ಲನೆ ಕೆಳಗಡೆ ಬಂದ. ಅವನು ಬರ್ತಿದ್ದಾಗಲೇ ಶೀಘ್ರದಲ್ಲಿ ಎಲ್ಲವೂ ಬದಲಾಗುತ್ತೆ, ನಿಮ್ಮನ್ನು ಹೊರಗೆ ಕಳಿಸ್ತೀವಿ ಅನ್ನೋ ನಂಬಿಕೆಯನ್ನು ಮೂಡಿಸೋದಕ್ಕಾಗಿ ಅವಳು ಅಲ್ಲಿಗೆ ಹೋದ್ಲು. ಕೆಳಗಡೆ ಇಳಿತಿರುವಾಗ ಮತ್ತೆ ಸಿರಜ್ನಿಂದ ಫೋನ್ ಬಂತು ರಮಣನಿಗೆ. ರಮಣ್ ಕಾಲ್ನ ಸ್ವೀಕರಿಸಿ ಹೇಳೋ ಮಚ್ಚ ಅಂದ. ಮಚ್ಚ, ಚಾರುಮತಿ ಭರತ ನಾಡಿನಲ್ಲಿದ್ದಾಳೆ ಕುಟುಂಬದ ಜೊತೆ. ಏನೋ ಮಾಡೋಣ. ಅಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿದ್ಯಾ? ಅದೊಂದು ದೊಡ್ಡ ಕುಟುಂಬ ಕಣೋ. ರಾತ್ರಿಯೊಳಗೆ ಆ ಇಡೀ ಕುಟುಂಬದಲ್ಲಿರುವ ಪ್ರತಿಯೊಬ್ಬರ ಫೋಟೋವನ್ನು ನಿನಗೆ ಕಳಿಸ್ಕೊಡ್ತೀನಿ. ಓಕೆ? ಆ ರಾಮ್ ಮತ್ತು ಅರ್ಸಿ ಚಾರುಮತಿಗೆ ಇಂದಿನ ದಿನವೇ ಕೊನೆಯ ದಿನವಾಗಲಿ. ಇಂದು ಒಂದು ದಿನ ಅವಳ ಕುಟುಂಬದ ಜೊತೆ ಸಂತೋಷವಾಗಿರಲಿ. ನಾಳೆಗೆ ಇಡೀ ಕುಟುಂಬವನ್ನು ಚೆನ್ನೈಗೆ ಪಾರ್ಸಲ್ ಮಾಡಿಬಿಡು ಅಂದ. ಓಕೆ ಕಣೋ ಮಚ್ಚ ಅಂತ ಮಾತನಾಡ್ತಿದ್ದ. ವಿಜಯ್ ಕಾಶಿರಾಜನ ಮನೆಗೆ ಹೋದ. ಅವರು ಅಲ್ಲಿ ಇಲ್ಲ ಅನ್ನೋ ಮಾಹಿತಿ ಬರಲು ಇಲ್ಲೇ ಯಾಕಾಗಿ ನನ್ನನ್ನು ಹೇಳಿದರು ಅಂತ ಯೋಚಿಸ್ತಾ ಇದ್ದ. ಯೋಚಿಸಿ ವಿಜಯ್ ತನ್ನ ಮೊಬೈಲ್ ತೆಗೆದು ದೊಡ್ಡಪ್ಪ ಅಂತ ನಮೂದಿಸಿರುವ ಫೋನ್ ಸಂಖ್ಯೆಗೆ ಫೋನ್ ಮಾಡಿದಾಗ ಅವರು ಒಂದು ಹೋಟೆಲ್ ಹೆಸರು ಹೇಳಿ ಅಲ್ಲಿಗೆ ಬರೋದಕ್ಕೆ ಹೇಳಿದರು ವಿಜಯ್ನನ್ನು. ವಿಜಯ್ ಅಲ್ಲಿಗೆ ಹೋದ. ಬಾ ವಿಜಯ್ ಬಾ ಅಂತ ಸ್ವಾಗತಿಸಿದರು ಕಾಶಿರಾಜನ್. ಅವ್ರು ಯಾಕೆ ದೊಡ್ಡಪ್ಪ ನೀವು ಮದುವೆಗೆ ಬರಲಿಲ್ಲ? ಅದೇನು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಬಿಡು ವಿಜಿ, ನಿನ್ನ ಬಳಿ ನಾನು ಮುಖ್ಯವಾಗಿ ಮಾತನಾಡಬೇಕು. ಏನು ವಿಷಯ ದೊಡ್ಡಪ್ಪ? ಸುಮ್ಮನೆ ದೊಡ್ಡಪ್ಪ ದೊಡ್ಡಪ್ಪ ಅಂತ ಕರಿಬೇಡ. ಮತ್ತೆ ದೊಡ್ಡಪ್ಪನನ್ನು ಏನಂತ ಕರೆಯೋದು? ಅಪ್ಪ ಅಂತ ಕರಿ ನನ್ನನ್ನು. ಏನು ಅಪ್ಪನ ಅಂತ ಅವನು ಒಂದು ರೀತಿ ಅವ್ರನ್ನ ನೋಡಲು ಅವರು ನಾನೇ ಕಣೋ ನಿನ್ನನ್ನು ಹೆತ್ತ ಅಪ್ಪ ಅಂದರು. ಅವರ ದಿಢೀರ್ ಉತ್ತರದಿಂದ ಡಾಕ್ಟರ್ ವಿಜಯ್ಗೆ ಆಶ್ಚರ್ಯನೂ ಆಗಲಿಲ್ಲ, ಸಂತೋಷನೂ ಆಗಲಿಲ್ಲ. ಇವರಿಗೆ ನನ್ನಿಂದ ಏನೋ ಕೆಲಸ ಆಗಬೇಕಿದೆ, ಅದಕ್ಕೆ ಹೀಗೆಲ್ಲ ಮಾತನಾಡ್ತಿದ್ದಾರೆ ಅಂತ ಯೋಚಿಸ್ದ ವಿಜಯ್. ನಿಮಗಾಗಿ ನಾನು ಏನಾದರೂ ಮಾಡಬೇಕಾ ದೊಡ್ಡಪ್ಪ ಅಂದ. ಅವರು ಅರ್ಥ ಆಗಲಿಲ್ಲ ಅಂದರು. ರಮಣ್ಣನಿಗೆ ವಿರುದ್ಧವಾಗಿ ನಾನು ಏನೋ ಮಾಡಬೇಕು ಅಂದ್ಕೊಂಡು ನೀವು ಈ ರೀತಿ ಹೇಳ್ತಿದ್ದೀರಾ? ಲೇ, ನಿನ್ನ ಮೇಲೆ ಆಣಿಯಾಗಿ ಹೇಳ್ತಿದ್ದೀನಿ, ನೀನು ನನ್ನ ಮಗ ಕಣೋ ಅಂದ ಕಾಶಿ. ನಿನಗೆ ಒಬ್ಬ ಅಣ್ಣನಿದ್ದಾನೆ, ಅವನು ಇನ್ನೊಂದಷ್ಟು ಸಮಯದಲ್ಲಿ ಇಲ್ಲಿಗೆ ಬಂದುಬಿಡ್ತಾನೆ. ಏನಾಯ್ತು ದೊಡ್ಡಪ್ಪ ನಿಮಗೆ? ಯಾಕೆ ಸಂಬಂಧವೇ ಇಲ್ಲದಂತೆ ಮಾತನಾಡ್ತಿದ್ದೀರಾ? ನಾ ಹೊರಡ್ತೀನಿ ಅಂದ ವಿಜಯ್. ವಿಜಯ್, ನೀನು ನನ್ನ ಮಗ ಕಣೋ ಅಂದವರು ವೇಗವಾಗಿ ತಮ್ಮ ಮೊಬೈಲ್ನಲ್ಲಿರುವ ಒಬ್ಬ ಮಹಿಳೆಯ ಫೋಟೋವನ್ನು ಅಂದರೆ ಪವಿತ್ರ ಫೋಟೋವನ್ನು ಇವಳೇ ಕಣೋ ನಿನ್ನಮ್ಮ ಪವಿತ್ರ ಲಕ್ಷ್ಮಿ ಅಂದರು. ಅವರ ಮಾತಿನಲ್ಲಿ ಎಳ್ಳಷ್ಟು ನಂಬಿಕೆ ಇಲ್ಲದವನು, ಇಷ್ಟೊಂದು ವರ್ಷ ನಿಮ್ಮ ಪಕ್ಕದಲ್ಲೇ ಬೆಳೆದಿದ್ದೀನಿ, ಅಪ್ಪ ಅಂತ ಹೇಳ್ದೆ ಈಗ ಯಾಕೆ ಹೀಗೆ ಬಂದು ಹೇಳ್ತಿದ್ದೀರಾ ಅಂದ. ಇದೇ ಕಣೋ ಹೇಳೋದಕ್ಕೆ ಸರಿಯಾದ ಸಮಯ. ಈಗಷ್ಟೇ ನಿನ್ನ ಅಮ್ಮ ವಿದೇಶದಿಂದ ಭಾರತಕ್ಕೆ ಬಂದಿದ್ದಾಳೆ. ನಿನ್ನನ್ನು ಮಾತ್ರ ಕರ್ಕೊಂಡು ಹೋಗದೇ ಇದ್ದರೆ ಅವಳು ಸತ್ತೇ ಹೋಗ್ತಾಳೆ. ಇಷ್ಟೊಂದು ದಿನ ದೂರವಿದ್ದವರಿಂದ ಈಗ ಯಾಕೆ ಇರಲು ಸಾಧ್ಯ ಇಲ್ವಂತೆ? ಹೇಳಿ ದೊಡ್ಡಪ್ಪ, ನೀವು ಮಾತನಾಡೋದೆಲ್ಲ ಯಾವುದೋ ಸಿನಿಮಾದಲ್ಲಿ ಬರುವ ಡೈಲಾಗ್ ಥರ ಇದೆಯಲ್ಲ. ನಾ ಹೊರಡ್ತೀನಿ ಅಂದ ವಿಜಯ್. ಅಲ್ಲಿಂದ ಹೊರಡಲು ಕೂಡ ಅನುವಾದ. ಅವನ ಕೈನ ಹಿಡ್ಕೊಂಡು ಎಳೆದು ಕೂರಿಸಿ ಅಲ್ಲಿದ್ದ ಲ್ಯಾಪ್ಟಾಪ್ನ ಆನ್ ಮಾಡಿ ಇದರಲ್ಲಿ ವಿಡಿಯೋ ಕಾಲ್ ಮಾಡಿ ಪವಿತ್ರ ಲಕ್ಷ್ಮಿ ಮತ್ತು ವಿಜಯ್ ನೇರ ಮಾತನಾಡುವಂತೆ ಮಾಡಿದರೆ ಈ ಸಮಸ್ಯೆ ಎಲ್ಲ ಸರಿ ಹೋಗಿಬಿಡುತ್ತೆ ಅಂತ ಅವರು ಹಾಗೆ ಮಾಡಿದರು. ರಮಣ್ ಮನೆಯೊಳಗಡೆ ಸೆರೆಮನೆಯಲ್ಲಿ ಬಂದಿಯಾಗಿರುವ ರಮೇಶ್ ಒಂದು ಕಡೆ, ಅವರ ಕುಟುಂಬದವರು ಇನ್ನೊಂದು ಕಡೆ, ನೇರ ನೋಡಲು ಸಾಧ್ಯವಾಗದ ಪ್ರತ್ಯೇಕ ಸೆರೆಮನೆಯಲ್ಲಿದ್ದರು. ಚಿಂತಾಮಣಿ ರಮೇಶ್ನ ಹೆಂಡತಿಯ ತಂಗಿ ಮಗಳಿಗೆ ಊಟ ಬಡಿಸ್ತಿದ್ರು. ಆಕಾಂಕ್ಷ ರಮೇಶ್ನಿಗೆ ಊಟ ಇಟ್ಲು. ಅವನ ಕಣ್ಣಿನಿಂದ ನೀರು ಸುರಿತಾ ಇತ್ತು. ಅಮ್ಮ, ನನ್ನ ಹೆಂಡತಿ ಮಕ್ಕಳೆಲ್ಲ ಕ್ಷೇಮವಾಗಿದ್ದಾರಾ? ಎಲ್ಲರೂ ಕ್ಷೇಮವಾಗಿದ್ದಾರೆ ಅಣ್ಣ. ಇಲ್ಲಿಂದ ಶೀಘ್ರದಲ್ಲೇ ಹೊರಟು ಹೋಗ್ತೀರಾ? ಎಲ್ಲ ಸಮಸ್ಯೆನೂ ಬೇಗನೆ ಸರಿಯಾಗಿ ನೀವು ನಿಮ್ಮ ಕುಟುಂಬದವ್ರ ಜೊತೆ ಬಾಳ್ತೀರಾ? ಅದಕ್ಕೆ ನಾನು ಗ್ಯಾರಂಟಿ ಅಂದ್ಲು ಆಕಾಂಕ್ಷ. ಯಾಕಮ್ಮ, ನಾನು ಮನಸ್ಸನ್ನು ಮುರ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಹೇಳ್ತಿದೀಯಾ ಅಂದ ರಮೇಶ್. ಹಾಗೇನೂ ಇಲ್ಲ ಅಣ್ಣ ಅಂತ ನೀವು ಮಾತ್ರ
ಆ ಕೆಲಸವನ್ನು ಮಾಡದೇ ಇದ್ದಿದ್ರೆ ಇಂದು ಇಂಥವನನ್ನು ನಾನು ಭೇಟಿಯಾಗಿದೆ ಹೋಗ್ಬಿಡ್ತಿದ್ದೆ. ನೀವು ನನಗೆ ಕೆಟ್ಟದ್ದೇ ಮಾಡಿದರೂ ಅದು ನನಗೆ ಒಳ್ಳೆಯದಾಗೇ ಮುಗಿದಿದೆ ಅಣ್ಣ. ಆ ಒಳ್ಳೆಯದಕ್ಕೆ ಕೃತಜ್ಞತೆಯಾಗಿ ನಿಮ್ಮನ್ನು ಶೀಘ್ರದಲ್ಲೇ ಒಳಗೆ ಕಳಿಸ್ಬಿಡ್ತೀನಿ. ನನ್ನನ್ನು ಕ್ಷಮಿಸ್ಬಿಡು ತಾಯಿ. ಸತ್ಯವಾಗಿಯೂ ನನ್ನಿಂದ ಆ ಕೆಲಸ ಮಾಡಿಸಿದವನು ಯಾರೆಂದು ನನಗೆ ತಿಳಿಯದು. ನಾನು ಇದನ್ನು ಮಾಡದೇ ಇದ್ದರೆ ನನ್ನ ಕುಟುಂಬವನ್ನು ನಾಶ ಮಾಡ್ತಿದ್ರು. ಅದಕ್ಕಿಂತ ಹೆಚ್ಚಾಗಿ ಕೈ ತುಂಬ ಹಣ ಸಿಗುತ್ತೆ. ರಮಣ್ ಮತ್ತು ಅವರೊಂದಿಗೆ ತಂಗಿರುವ ಹೆಣ್ಣಿನ ಬಗ್ಗೆ ನನಗೇನು ದೊಡ್ಡ ಮರ್ಯಾದೆ ಇರಲಿಲ್ವಮ್ಮ. ಇದನ್ನು ಮಾಡಿದರೆ ದೊಡ್ಡ ಮೊತ್ತದ ಹಣ ಸಿಗುತ್ತೆ ಅನ್ನೋ ಕೀಳು ಆಲೋಚನೆ ಮಾಡಿಬಿಟ್ಟೆ. ಆ ಕೆಲಸ ಮಾಡುವಾಗ ಅನಿರೀಕ್ಷಿತವಾಗಿ ನೀನು ಬಂದು ಸಿಕ್ಬಿದ್ದೆ. ಅಪ್ರಾಪ್ತ ಹೆಣ್ಣು ಸಿಕ್ಬಿದ್ಲು. ಅವಳನ್ನು ಬಿಟ್ಬಿಡೋಣ ಅಂತ ಎಷ್ಟೇ ಹೇಳಿದರೂ ಆ ವ್ಯಕ್ತಿ ಒಪ್ಕೊಳ್ಳಿಲ್ಲ. ಒಂದು ವೇಳೆ ನಾನು ಆ ಕೆಲಸವನ್ನು ಅಂದು ಮಾಡದೆ ಹೋಗಿದ್ದಿದ್ರೆ, ಅಂದರೆ ಆ ವಿಡಿಯೋನ ಬಿಡುಗಡೆ ಮಾಡದೇ ಇದ್ದಿದ್ರೆ, ನೇರವಾಗಿ ನನ್ನ ಹೆಣವನ್ನಷ್ಟೇ ಅವರು ನನ್ನ ಕುಟುಂಬಕ್ಕೆ ಕಳಿಸ್ತಾಯಿದ್ರು. ಚಿಂತೆ ಮಾಡಬೇಡಿ ಅಣ್ಣ ಅಂದ್ಲು. ಹಾಗೆ ಹೇಳ್ತಿರುವಾಗಲೇ ಯಾರೋ ಬರುವ ಶಬ್ದ ಕೇಳಿ ತಿರುಗಿ ನೋಡಿದಾಗ ಅಲ್ಲಿ ಆ ಮನೆಯ ಮ್ಯಾನೇಜರ್, ಇಲ್ಲಿ ಏನು ಮಾಡ್ತಿದ್ದೀರಾ ಅಣ್ಣ ಅಂತ ಕೇಳಿದ್ಲು. ಹಾಗಂತ ಕೇಳ್ತಾ ಕೆಳಗಡೆ ಕೈ ಊರಿ ಕೂತಿದ್ದವಳು ಮೇಲೆ ಹೇಳ್ತಾ ಇದ್ಲು ಆಕಾಂಕ್ಷ. ಸುತ್ತಲೂ ನೋಡಿದವನು ತನ್ನ ಬೆನ್ನ ಹಿಂದೆ ಬಚ್ಚಿಟ್ಕೊಂಡಿದ್ದಂತಹ ಕತ್ತಿಯನ್ನು ತೆಗೆದು ಅವಳ ಹೊಟ್ಟೆಗೆ ಚುಚ್ಚಲು ಹೋದ. ಈ ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ? ಅವನು ಅಂದ್ಕೊಂಡಾಗೆ ಆಕಾಂಕ್ಷನ ಸಾಯಿಸ್ಬಿಡ್ತಾನ, ಅಥವಾ ಅವಳ ಪ್ರಾಣನ ಯಾರಾದ್ರು ರಕ್ಷಿಸ್ತಾರಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಕತೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.